ಎಸ್, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸ್ವತಃ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ತುಂಬಾ ಕನ್ಫ್ಯೂಷನ್ ನಲ್ಲಿ ಇದ್ದಾರೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ ಮೇಲೆ ಈಗ ಅವ್ರಿಗೆ ಒಂದು ದೊಡ್ಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದರೆ ಆಗಬಹುದಾದಂತಹ ಪರಿಣಾಮಗಳನ್ನ ಎದುರಿಸುವುದಕ್ಕೆ ಪಕ್ಷ ರೆಡಿ ಇದೆಯಾ? ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡುವುದರಿಂದ ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ಆಗಬಹುದಾದಂತಹ ಪರಿಣಾಮಗಳೇನು? ಈ ರೀತಿಯಾದಂತಹ ಹಲವಾರು ವಿಚಾರಗಳ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದ ಹೈಕಮಾಂಡ್ ಇವತ್ತಿಂದಲ್ಲ, ಇದು ಯಾವತ್ತು ಅಧಿಕಾರಕ್ಕೆ ಬಂತೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅವತ್ತಿನಿಂದಲೂ ಕೂಡ ಈ ಒಂದು ತಲೆನೋವು ಅವರನ್ನ ಕಾಡ್ತಾನೆ ಇದೆ. ಹಾಗಾಗಿನೇ 3 ವರ್ಷ ಮುಂದಕ್ಕೆ ಹಾಕಿದ್ರು. ಇನ್ನು ಉಳಿದಿರೋದು 2 ವರ್ಷ. ಈ 2 ವರ್ಷದಲ್ಲಿ ಮುಂದಿನ 2028ರ ಚುನಾವಣೆಗೆ ರೆಡಿ ಆಗಬೇಕು. ಇವತ್ತು ಮಾಡದೇ ಇದ್ದರೆ ಮತ್ತೆ ಮುಂದಿನ ದಿನದಲ್ಲಿ ಇದು ತುಂಬಾ ದೊಡ್ಡದಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಇದರಿಂದ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರ ಅನ್ನೋ ವಿಚಾರದಲ್ಲಿ ಇವತ್ತು ಅಥವಾ ಈ ಸಂದರ್ಭದಲ್ಲಿ ಒಂದು ಕ್ಲಾರಿಟಿ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದೇ ಅವ್ರಿಗೆ ರಿವರ್ಸ್ ಆಗಬಹುದು. ಯಾಕೆ ಅಂದ್ರೆ ಇದು ಅಷ್ಟು ಈಸಿ ಅಲ್ಲ. ಇದು ಸಿಕ್ಕಾಪಟ್ಟೆ ತಲೆನೋವಿನ ಕೆಲಸ. ಇದು ಜೇನುಗೂಡಿಗೆ ಕಲ್ಲು ಹಾಕುವ ಕೆಲಸ. ಜೇನ್ನೊಣಗಳು ಬಂದು ಕಚ್ಚಿದ್ರು ಕೂಡ ಸರ್ವೈವ್ ಆಗ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಈ ಕೆಲಸಕ್ಕೆ ಕೈ ಹಾಕಬೇಕು.